ಎಲ್ಲರೂ ನಮಸ್ಕಾರ ಸ್ಥಿತಿ ಬನ್ನಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. 2 ಸಾರಿ ಸಹಜವಾದ ಉಸಿರಾಟವನ್ನು ಅಭ್ಯಾಸ ಮಾಡಿ. ನಿಮ್ಮ ಇಷ್ಟ ದೇವರಿಗೆ ನಮಸ್ಕಾರ ತಿಳಿಸಿರಿ. ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಗುರು ಹಿರಿಯರಿಗೆ ಕೂಡ ನಮಸ್ಕಾರ ತಿಳಿಸಿರಿ. ದೀರ್ಘ ಉಸಿರನ್ನು ತೆಗೆದುಕೊಂಡು 3 ಸಾರಿ ಓಂ ಉಚ್ಚಾರಣೆ ಮಾಡೋಣ. ಎಲ್ಲರ ಒಟ್ಟಿಗೆ ಶುರು ಮಾಡೋಣ. ಎರಡು ಕೈ ಚೆನ್ನಾಗಿ ಉಜ್ಕೊಳ್ಳಿ. ಕೈಗಳ ಬಿಸಿಯನ್ನು ನಿಮ್ಮ ಕಣ್ಣುಗಳಿಗೆ ಸ್ಪರ್ಶಿಸ್ಕೊಳ್ಳಿ ಕೆಲವು ಕ್ಷಣದ ಕಾಲ. ಹಾಗೆ ನಿಧಾನವಾಗಿ ಕಂತಿರೋದು ಮಸ್ತ್ ನೋಡ್ಕೊಳ್ಳಿ. ಮತ್ತೊಂದು ಸಾರಿ ಎರಡು ಕೈ ಚೆನ್ನಾಗಿ ಉಜ್ಕೊಳ್ಳಿ. ಕೈಗಳ ಬಿಸಿಯನ್ನು ನಿಮ್ಮ ಕಣ್ಣುಗಳಿಗೆ, ನಿಮ್ಮ ತಲೆ ಭಾಗ, ನಿಮ್ಮ ಮುಖದ ಒಳಗೆ ಸ್ಪರ್ಶಿಸ್ಕೊಳ್ಳಿ. ಓಕೆ, ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ಮೊದಲಿಗೆ ನಾವು ಉಸಿರಾಟದ ವ್ಯಾಯಾಮಾಭ್ಯಾಸ ಮಾಡೋಣ. 2 ಕೈಗಳನ್ನು ಮುಂದೆ ತಗೊಳ್ಳಿ. ದೀರ್ಘ ಉಸಿರು ತಗೊಳ್ಳಿ. 2 ಕೈ ತಲೆನಾಗಿ ತಗೊಳ್ಳಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಉಸಿರು ಬಿಡುತ್ತ ನಿಧಾನವಾಗಿ ಕೈಯನ್ನು ಕೆಳಗೆ ಇಳಿಸ್ರಿ. ಕೈನಲ್ಲಿ ಕಚ್ಚಬಾರ್ದು. ಸುತ್ತೋಂತ ಕೈಗಳ ಮೇಲೆ. ಉಸಿರು ಬಿಡುತ್ತಾ ಕೆಳಗೆ. 3rd ರೌಂಡ್ ಸುತ್ತೋಂತ ಕೈಗಳ ಮೇಲೆ. ಉಸಿರು ಬಿಡುತ್ತಾ ಕೆಳಗೆ. 4th ರೌಂಡ್ ನಿಧಾನವಾಗಿ ಉಸಿರು ತಗೋಬೇಕು. ಕೈಗಳು ನಿಧಾನವಾಗಿ ಮೇಲೆ ತನ್ನಿ. ಅಷ್ಟೇ ನಿಧಾನವಾಗಿ ಕೈಯನ್ನು ಕೆಳಗೆ ಇಳಿಸ್ರಿ. ಲಾಸ್ಟ್ ರೌಂಡ್ 5ನೇ ಸುತ್ತು. ಉಸಿರು ಬಿಡುತ್ತಾ ನಿಧಾನವಾಗಿ ಕೈಯನ್ನು ಕೆಳಗೆ ಇಳಿಸ್ರಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ನಿಮ್ಮ ಎಡಗೈ ಚಿನ್ ಮುದ್ರೆ. ಯಾವ ಮುದ್ರೆ ಇದು? ಚಿನ್ ಮುದ್ರೆ ಅಥವಾ ಜ್ಞಾನ ಮುದ್ರೆ ಅಂತ ಕರೀತಾರೆ ಇದಕ್ಕೆ. ಎಡಗೈ ಚಿನ್ ಮುದ್ರೆ ಅಥವಾ ಜ್ಞಾನ ಮುದ್ರೆ. ಬಲಗೈಯನ್ನು ನಿಮ್ಮ ಹೊಟ್ಟೆಯ ಇಟ್ಕೊಳ್ಳಿ. ಕೈಯಿಂದ ಹೊಟ್ಟೆಯನ್ನು ಒತ್ತಬೇಡ್ರಿ. ಕೇವಲ ಅನುಭವಕ್ಕೆ ಮಾತ್ರ ಇರಲಿ. ಉಸಿತೋಂತ ನಿಮ್ಮ ಹೊಟ್ಟೆಯನ್ನು ಬಲೂನಿನ ಹಾಗೆ ಉಬ್ಬಿಸ್ಬೇಕು. ಉಸಿತೋಂತ ಹೊಟ್ಟೆಯನ್ನು ಉಬ್ಬಿಸ್ರಿ. ಉಸಿರು ಬಿಟ್ಟಾಗ ಮತ್ತೆ ಹೊಟ್ಟೆ ಸಹಜ ಸ್ಥಿತಿಗೆ ಬರಲಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಹೊಟ್ಟೆಯ ಉಸಿರಾಟದ ಕ್ರಿಯೆ. ನಿಮ್ಮ ಎಡಗೈ ಚಿನ್ ಮುದ್ರೆ. ಬಲಗೈಯನ್ನು ಹೊಟ್ಟೆಯ ಮೇಲೆ ಇಟ್ಟಿರಬೇಕು. ಎಡಗೈ ಬಲಗೈ ಗೊತ್ತಾಗುತ್ತಲ್ಲ. ಎಸ್. ಹೊಟ್ಟೆಯ ಉಸಿರಾಟದ ಕ್ರಿಯೆ 5 ಸುತ್ತುಗಳನ್ನು ಅಭ್ಯಾಸ ಆದ ನಂತರ ನಿಲ್ಲಿಸ್ರಿ. ನೆಕ್ಸ್ಟ್ ಬಲಗೈಯನ್ನು ಎದೆ ಮೇಲೆ ತಗೊಳ್ಳಿ. ಎದೆ ಮೇಲೆ ಉಸಿರು ತೆಗೆದುಕೊಳ್ತಾ ನಿಮ್ಮ ಎದೆಯನ್ನು ವಿಶಾಲವಾಗಿ ವಿಸ್ತರಿಸಿ. ಉಸಿರು ಬಿಟ್ಟಾಗ ಮತ್ತೆ ಎದೆ ಸಹಜ ಸ್ಥಿತಿಗೆ ಬರಲಿ. ಈ ರೀತಿಯಾಗಿ 5 ಸಾರಿ ಅಭ್ಯಾಸ ಮಾಡೋಣ. ಎದೆಯ ಉಸಿರಾಟದ ಕ್ರಿಯೆ. ಉಸಿರು ತೆಗೆದುಕೊಳ್ಳುವಾಗ ನಿಮ್ಮಲ್ಲಿ ಒಳ್ಳೆಯ ವಿಚಾರ, ಒಳ್ಳೆಯ ಭಾವನೆಗಳನ್ನು ತಂದುಕೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ನಿಮಗೆ ಬೇಡವಾದಂಥ ಅನಗತ್ಯವಾದ ವಿಚಾರಗಳನ್ನು ಹೊರಹಾಕ್ರಿ. ಎದೆಯ ಉಸಿರಾಟದ ಕ್ರಿಯೆ 5 ಸುತ್ತುಗಳನ್ನು ಅಭ್ಯಾಸ ಮಾಡೋಣ. ಬೆನ್ನು ಕುತ್ತಿಗೆ ನೇರವಾಗಿರಲಿ.
ಎದೆಯ ಉಸಿರಾಟದ ಕ್ರಿಯೆ 5 ಸುತ್ತಗಳು ಅಭ್ಯಾಸ ಆದ ನಂತರ ನಿಲ್ಲಿಸಿ. ಕೈಗಳನ್ನು ಕೆಳಗಿಳಿಸಿ. ಒಂದನೇದು ಯಾವ್ದು ಮಾಡಿದ್ವಿ ನಾವು? ಕೈಗಳನ್ನು ಮುಂದಿನಿಂದ ಮೇಲೆತ್ತು ಉಸಿರಾಟ ಕ್ರಿಯೆಯನ್ನು ಅಭ್ಯಾಸ ಮಾಡಿದ್ವಿ. ಎರಡನೇದು ಯಾವುದು? ಹೊಟ್ಟೆಯ ಉಸಿರಾಟ ಕ್ರಿಯೆ. ಮೂರನೇದು ಈಗ ಈ ಮೂರನ್ನು ಸೇರಿಸಿ ನಾವು 3 ಸಲ ಅಭ್ಯಾಸ ಮಾಡೋಣ. ಅಮ್ಮ, ನೀವು ಶೂಗಳನ್ನು ಹೊರಗಡೆ ಬಿಚ್ಚಿ ಒಳಗಡೆ ಬನ್ನಿ. ಎದ್ದೇಳಿ ತಾಯಿ ಅಂದರೆ ತಾಯಿ ಶೂ ಬಿಚ್ಚಿ ಹೊರಗೆ ಬನ್ನಿ, ಒಳಗೆ ಬನ್ನಿ. ನೋಡ್ರಿ ಇವರೆಲ್ಲರೂ ಹೇಗೆ ಬಂದಿದ್ದಾರೆ? ಎಲ್ಲಿದ್ರು ನೀವು ಮೂವರು? ಹಾಂ, ಒಳ್ಳೆಯದು. ನಡ್ರಿ. ನೆಕ್ಸ್ಟ್ ಈಗ 3 ಉಸಿರಾಟ ಕ್ರಿಯೆ ಮಾಡಿದ್ವಿ ರೀ. ಈ 3ಅನ್ನು ಸೇರಿಸಿ 3 ಸಾರಿ ಅಭ್ಯಾಸ ಮಾಡೋಣ. ಲಾಸ್ಟ್ ಈಗ ಲಕ್ಷ್ಯ ಇರಲಿ. ಒಂದನೇದು ಕೈಗಳನ್ನು ಮೇಲೆ ಎತ್ತು ಉಸಿರಾಟದ ಕ್ರಿಯೆ. ದೀರ್ಘ ಉಸಿರು ತಗೊಳ್ಳಿ. 2 ಕೈ ತಲೆ ನೇರಕ್ಕೆ. ಉಸಿರು ಬಿಡುತ್ತಾ ಕೆಳಗೆ. ನೆಕ್ಸ್ಟ್ ಹೊಟ್ಟೆಯ ಉಸಿರಾಟದ ಕ್ರಿಯೆ. ಎದೆಯ ಉಸಿರಾಟದ ಕ್ರಿಯೆ. ಎಡಗೈ ಚಿನ್ಮುದ್ರೆ, ಬಲಗೈ ಎದೆ ಮೇಲೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್. ಮತ್ತೆ ಕೈ ಮುಂತೋಡಿ. ಕೈಗಳನ್ನು ಮುಂದಿನಿಂದ ಮೇಲೆತ್ತುವ ಉಸಿರಾಟದ ಕ್ರಿಯೆ. ಕೈ ಸ್ಟ್ರೇಟ್ ಇರಬೇಕು. ಅವು ಹಿಂಗೆ ಮಲ್ಕೋಬಾರ್ದು. ನಿದ್ದೆ ಮಾಡಬಾರ್ದು. ಉಸಿರು ಬಿಡುತ್ತಾ ಕೆಳಗೆ. ಕೈ ನೆಲಕ್ಕೆ ತಾಗಿಸ್ಬಾರ್ದು. ಎಡಗೈ ಚಿನ್ಮುದ್ರೆ, ಬಲಗೈ ಹೊಟ್ಟೆ ಮೇಲೆ. ಹೊಟ್ಟೆಯ ಉಸಿರಾಟದ ಕ್ರಿಯೆ. ಎದೆಯ ಉಸಿರಾಟದ ಕ್ರಿಯೆ. ಇನ್ನೊಂದು ರೌಂಡು. ಕೈಗಳನ್ನು ಮುಂದಿನಿಂದ ಮೇಲೆತ್ತುವ ಉಸಿರಾಟದ ಕ್ರಿಯೆ. ಕೈ ಸ್ಟ್ರೇಟ್ ಬರಲಿ. ಉಸಿರು ಬಿಡುತ್ತಾ ಕೆಳಗೆ. ಹೊಟ್ಟೆಯ ಉಸಿರಾಟದ ಕ್ರಿಯೆ. ಎದೆಯ ಉಸಿರಾಟದ ಕ್ರಿಯೆ. 3 ಸುತ್ತುಗಳಾದಮೇಲೆ ನಿಲ್ಲಿಸ್ರಿ. ಇದರಲ್ಲಿ ಇನ್ನೂ 2 ಉಸಿರಾಟ ಕ್ರಿಯೆಗಳು. ಇನ್ನೊಂದು ಕೈಗಳನ್ನು ವಿಸ್ತರಿಸುವ ಉಸಿರಾಟ ಕ್ರಿಯೆ ಬರ್ತಾ. ಇಲ್ಲಿ ಬೇಡ ಈಗ ಅದು, ಯಾಕಂದ್ರೆ ಕೈ ಬಡಿತಾವೆ. ಇನ್ನೊಂದು ಭುಜಗಳ ಉಸಿರಾಟ ಕ್ರಿಯೆ. ಇದು ನೆಕ್ಸ್ಟ್ ಮಾಡೋಣ. ಓಕೆ, ನೋಡಿ. ಬೇಡ ಅಂದ್ರೆ ನಿಮ್ಗೆ ಚಪ್ಪಲಿ ಹೊಡೆಯೋದು ನೋಡ. ನಿಶ್ಶಬ್ದವಾಗಿರಲಿ ಅಂತ ನಾನು ಹೇಳಿದರೆ ನೀವು ಶಬ್ದ ಮಾಡ್ತೀರಿ. ಯೋಗ ಕ್ಲಾಸ್ ಯಾವಾಗಲೂ ನಿಶ್ಶಬ್ದವಾಗಿರಬೇಕು. ಇದಕ್ಕೆ ಉಸಿರಾಟದ ಕ್ರಿಯೆ ಏನಾಗಲಿ. ಇದಕ್ಕೊಂಥರ ಏನಪ್ಪ ಅಂತಂದ್ರೆ ಸರ್ಕಸ್ ಮಾಡೋದು ಅಂತಾರೆ. ಬೇಡ, ಸರ್ಕಸ್ ಮಾಡೋದು ಬೇಡ, ಯೋಗ ಮಾಡೋದು. ಲಾಸ್ಟ್ ಒನ್. ಕೇಳಿಸ್ತಾ ಇದೆಯಲ್ವಾ? ಹೇಳ್ತಾ ಇರೋದು? ಓಕೆ. ಈಗ ಉಸಿರಾಟದ ವ್ಯಾಯಾಮಗಳು ಮುಗೋದು. ನೆಕ್ಸ್ಟ್ ಪ್ರಾಣಾಯಾಮಗಳು. ಪ್ರಾಣಾಯಾಮಗಳಂದ್ರೆ ಏನು? ಪ್ರಾಣ ಅಂದ್ರೆ ಏನು? ಹಾಂ, ನಿಮಗೆ ಪ್ರಾಣ ಇದೆ ಅಲ್ವಾ? ಜೀವ ಇದೆ ಅಲ್ವಾ? ಎಸ್. ಪ್ರಾಣ ಅಂದ್ರೆ ಜೀವ. ಆಯಾಮ ಅಂದ್ರೆ ಆಯಾಮ ಅಂದ್ರೇನು? ಕರೆಕ್ಟ್ ಹೇಳ್ರಿ. ಏನದ? ಕ್ರಿಯೆ. ಎಸ್, ನಾವು ಮಾಡುವಂಥ ಒಂದು ವಿಧಾನ ಆಯಾಮ. ಇರುವಂಥ ಸ್ಥಿತಿ ಅಥವಾ ಆಯಾಮ. ಅದಕ್ಕೆ ನಾವು ಮಾಡುವಂಥ ಕ್ರಿಯೆ ಪ್ರಾಣಾಯಾಮ. ಪ್ರಾಣವನ್ನು ಪ್ರಾಣ ಇದೆ ಅಂದ್ರೆ ಯಾವುದರಿಂದ ಇದೆ ನಮಗೆ ಪ್ರಾಣ ಇದೆ ಅಂದ್ರೆ ಇವಾಗ ಉಸಿರಾಡಕತ್ತೀವಂತೆ ಪ್ರಾಣ ಐತೆ. ಉಸಿರು ನಿಂತಂದ್ರೆ ಪ್ರಾಣ ಹೋಗಿ ಏನು ಶಬ್ದ ಬರ್ತಲ್ಲಿ? ಸತ್ತ, ಶಿವೈಕ್ಯನಾದ, ಲಿಂಗೈಕ್ಯನಾದ, ಪಾದ ಸೇರಿದ, ಶಿವನ ಪಾದ ಸೇರಿದ, ಮರಣ ಹೊಂದಿದ, ನಿಧನ ಹೊಂದಿದ, ಈ ರೀತಿ ಶಬ್ದಗಳು ಬರ್ತಾವೆ. ಪ್ರಾಣಾಯಾಮ. ಪ್ರಾಣ ಹೋತಂದ್ರೆ ನಮಗೆ ಪ್ರಾಣ ಐತಪ್ಪ ಅಂತಂದ್ರೆ ಯಾವುದರಿಂದ ಐತದ ಪ್ರಾಣ? ಈಗ ನಮಗೆ ಉಸಿರಾಟದ ಮುಖಾಂತರ ನಾವು ಉಸಿರಾಡಕತ್ತೀವಿ ಅಂತೇಳಿ ನಾವೆಲ್ಲರೂ ಪ್ರಾಣದಿಂದ ಇದ್ದೇವೆ. ಉಸಿರಾಟ ನಿಂತಂದ್ರೆ ಧರ್ಮರ್ ಏ ಕಡೆ ಐತಿ ಲಕ್ಷ್ಯ? ಏನು ಮಾಡತ್ತೀನಿ ನಾ ತಾಯಿ? ಲಕ್ಷ್ಯ ಎಲ್ಲೈತಿ? ಈ ಕಡೆ ನೋಡ. ಬೆರಳು ಏನು ಮಾಡ್ಕೊಳಕತ್ತಿ? ಇರಲಿ, ನಾ ಹೇಳಿದ್ನಿ. ಇನ್ನ ತೊಗೊಂಡು ಚುಟ್ಕೊಳಕತ್ತಲ್ಲ ಅಂತಲ್ಲಿ ಕ್ಷಣಕ್ಕೆ ಆಗತ್ತಲ್ಲ. ಯವ್ವ ನೀನು ಮುಂದಕ್ಕೆ ಮುಂದಪ್ಪ. ಯವ್ವ ಅಂಥವ್ರು ಏನದ್ರಿ ನೋಡಿ, ನೀವು ಮುಂದೆ ಕುತ್ಕೊಂಡ್ಬಿಡ್ರಿ. ಇನ್ನ ತೊಗೊಂಡು ಕಾಲು ಚುಟ್ಕೊಂಡು ಮತ್ತೆ ಕಾಲು ನೋವು ಮಾಡ್ಕೊಂಡು ಮತ್ತೆ ಯೋಗಕ್ಕೆ ಹೋದಾಗ ಹಿಂಗೆ ಮಾಡ್ಕೊಂಡಿನಿ ಅಂದ್ರೆ ಮತ್ತೆ ನಾನು ಬೈಬೇಡ. ಅದಕ್ಕೆ ಪ್ರಾಣ ಐತೆ ಅಂತಂದ್ರೆ ಉಸಿರಾಡಕತ್ತೀವಂದ್ರೆ
ಪ್ರಾಣ ಐತಿ. ಉಸಿರು ನಿಲ್ತಂದ್ರೆ ಪ್ರಾಣ ಇಲ್ಲ. ಅವ್ನು ಏನು ಮಾಡ್ತಾರೆ ಮೊದಲಾಗ ಇಡುವಂತಾರ ಅವನ್ನ ಏನು ಮಾಡ್ತಾರೆ ಅವ್ನು ಮೊದಲಾಗ? ಹಾಂ, ಅದಕ್ಕೆ ನೀವು ಜೀವಂತ ಇದ್ದೀರಲ್ಲ, ಉಸಿರಾಡಕತ್ತೀರಲ್ಲ, ಪ್ರಾಣಾಯಾಮ ಮಾಡೋಲ್ಲ. ಈಗ ನಾವು ಉಸಿರಾಡಕತ್ತೀವಿ, ಇದು ಒಂದು ಪ್ರಾಣಾಯಾಮನ. ಈಗ ಉಸಿರಾಡಕತ್ತಿರ್ತೀವಲ್ಲ, ಅದು ಒಂದು ಪ್ರಾಣಾಯಾಮನ. ತಾಯಿ ಆರಾಮಾಗಿ ನಮ್ಮ ಜೊತೆ ನೇರವಾಗಿ ಕೂತೋರವ, ಕಾಲು ಚಚ್ಕೊಂಡು ಕೂತಿದೆಯಲ್ಲ ಇಬ್ಬರು. ಹಾಂ, ಅದಕ್ಕೆ ಆರಾಮ್ಸೆ ಈಗ ಆರಾಮಾಗಿ ಕೂತಿರಲಿ. ಈಗ ನಾ ಯಾವ ಆಸನ ನಗ್ಸಿಲ್ಲ ಈಗ ನಿಮ್ಗೆ, ಹೌದಲ್ಲ? ಯಾರೋ ಒಬ್ರು ಇಬ್ರು ಅಷ್ಟೇ ಪದ್ಮಾಸನ ಹಾಕಿರಿ, ಉಳ್ದಾರಲ್ಲ ಆರಾಮ್ ಚಕ್ರ ಮುಖ ಕೂತೀರಿ, ಹೌದಾ? ನೀವು ಹಾಕಿರ್ಯಾ? ವೆರಿ ಗುಡ್. ಹಾಕ್ತಾರೆ, ವೆರಿ ಗುಡ್. ಹಾಕಲ್ದವ್ರು ವೆರಿ ಗುಡ್. ಯಾಕಂದ್ರೆ ಮುಂದೆ ಹಾಕ್ತಾರೆ ಒಂದಿಲ್ಲ ಒಂದಿನ. ಈಗ ಹಾಕಿಲ್ಲ ಅಂತಂದ್ರೆ ಹಾಕೋದಿಲ್ಲ ಅಂತಲ್ಲ, ಹಾಕ್ತಾರೆ ಅವರು. ಓಕೆ, ನಾವು ಪ್ರಾಣಾಯಾಮ ಮಾಡ್ಬೇಕಂತಂದ್ರೆ ಪದ್ಮಾಸನ ಮತ್ತು ವಜ್ರಾಸನದಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡಿವಿ ಅಂದ್ರೆ ನಮ್ಮ ಬೆನ್ನು ಏನಿದೆಯಲ್ಲ ನೇರವಾಗುತ್ತೆ. ಈಗ ನೋಡ್ರಿ, ಯಾರು ಪದ್ಮಾಸನ ಹಾಕಿಲ್ಲ ಅವ್ರ ಬೆನ್ನು ನೋಡ್ರಿ ಸ್ವಲ್ಪ ಡಂಕ್ ಐತೆ. ಸ್ವಲ್ಪ ಅಬ್ಸರ್ವ್ ಮಾಡಿ, ಸ್ವಲ್ಪ ಹಂಗೆ ಹಾಕ್ತಾ ಇರೋರು ಯಾರು? ಈಗ ಅಪೂರ್ವ ಹಾಕಿಲ್ಲ, ಸೊ ಇದು ಸ್ವಲ್ಪ ಬೆನ್ನೇನಾಗೈತಿ, ಸ್ವಲ್ಪ ಬೆಂಡ್ ಐತಿ, ಹೌದಲ್ಲ? ಈಗ ನೀ ಹಾಕಿದ್ದೀನಿ ನೋಡಿ, ಬೆನ್ನು ಹೆಂಗೆ ಸ್ಟ್ರೈಟ್ ಐತೆ ನೋಡು. ಈ ಫ್ರಂಟ್ ಲೈನ್ ಆಗಿರೋರು ಎಲ್ಲರೂ ಹಾಕ್ಯಾರ, ನೀವು ಹಾಕಿಲ್ಲ? ಹಾಂ, ಎಸ್, ಎಲ್ಲರೂ ಹಾಕಿರಿ. ನಾನು ಹಾಕಿ ನನಕೋಗ್ಬಿಡ್ರಿ. ಇಲ್ಲಿ ಮೊಬೈಲಲ್ಲಿ ರೆಕಾರ್ಡ್ ಆಗ್ತಾ ಇದೆ. ನೀವು ಧ್ವನಿ ಅನಾವಶ್ಯಕಗಳ ಮಾತುಗಳು ಬೇಡ, ಇದ್ರಲ್ಲಿ ರೆಕಾರ್ಡ್ ಆಗಿಬಿಡುತ್ತೆ. ಸೊ ಅವಶ್ಯ ಏನೈತಿ ಅದನ್ನು ಮಾತಾಡೋಣ. ಓಕೆ, ಪ್ರಾಣಾಯಾಮ ಮಾಡ್ಬೇಕಂತಂದ್ರೆ ನಮ್ಮ ಬೆನ್ನು ನೇರವಾಗಿರಬೇಕು. ಅಂದರೆ ನಮಗೆ ಉಸಿರು ಜಾಸ್ತಿ ತೊಗೊಳಕ್ಕಾಗುತ್ತೆ, ಜಾಸ್ತಿ ಉಸಿರನ್ನು ಹೊರ ಹಾಕೋಕ್ಕಾಗತ್ತೆ, ಹೌದಲ್ಲ? ಈಗ ಜಾಸ್ತಿ ನಾವು ನಿಧಾನವಾಗಿ ಉಸಿರಾಟ ಮಾಡಿದಷ್ಟು ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ. ಇನ್ನು ತಿಳ್ಕೋರಿ. ನಿಧಾನವಾಗಿ ಉಸಿರಾಟ ಮಾಡುವಂಥ ಪ್ರಾಣಿ ಯಾವುದ್ರಿ ಗೊತ್ತಿದೆಯಾ? ನಿಧಾನವಾಗಿ ಉಸಿರಾಟ ಮಾಡುತ್ತೆ, ಅದ್ರದ್ದು ಆಯಸ್ಸು ಭಾಳ. ಯಾವುದು? ಎಸ್, ಆಮೆ ಬಹಳ ನಿಧಾನ ಉಸಿರಾಟ ಮಾಡುತ್ತೆ, ಹಿಂಗಾಗಿ ಅದರ ಆಯಸ್ಸು ಕಡಿಮೆ ಅಂತಂದ್ರೆ 300 ವರ್ಷಕ್ಕೆ, ಜಾಸ್ತಿ ಅಂದ್ರೆ 600 ವರ್ಷ ಬದುಕುತ್ತದ. ನೀವು 600 ವರ್ಷ ಬದುಕೋದು ಬೇಡ, 100 ವರ್ಷ ಬದುಕ್ರಿ, ಆರೋಗ್ಯವಂತರಾಗಿ ಬದುಕ್ರಿ. ಆ ಉದ್ದೇಶಕ್ಕೆ ಈ ಪ್ರಾಣಾಯಾಮ ಹೇಳಕತ್ತಿರೋದು. ಮತ್ತು ನಿಮ್ಮ ನೆನಪಿನ ಶಕ್ತಿ ಚಲೋ ಬರ್ತಾ, ಏಕಾಗ್ರತೆ ಜಾಸ್ತಿ ಆಗುತ್ತೆ ಪ್ರಾಣಾಯಾಮ ಮಾಡೋದ್ರಿಂದ. ಆಮೆ ಥರ ಉಸಿರಾಟ ಮಾಡಬೇಕು. ವೇಗವಾಗಿ ಉಸಿರಾಟ ಮಾಡುವಂಥ ಪ್ರಾಣಿ ಯಾವುದು? ಯಾವುದು ಯಾವುದು ಹೇಳ್ರಿ? ಯಾವ ಪ್ರಾಣಿ ಹತ್ರ ಇರಲಿ, ಅದೇನು ನಿಮ್ಮ ಕತೆ, ಅದೇನು ಮನ್ಸಿಗೆ ಹಚ್ಕೊಳ್ಳಲ್ಲ. ಈಗ ನನಗಂದ್ರಪ್ಪ ನಾನು ಹಾಚ್ಕೊಂಡ್ಬಿಡ್ತೀನಿ ಮನ್ಸಿಗೆ, ಸರ ನೀವು ನಿಧಾನ ಉಸಿರಾಟ ಮಾಡ್ತೀರಿ ಅಂತೇಳಿ. ಯಾವುದೋ ಪ್ರಾಣಿ ಮೇಲೆ ಹಾಕಿದ್ರು ಅದು ಯಾವುದೋ ಪ್ರಾಣಿ ಬಂದು ನನಗೆ ಹಿಂಗಂದಿ ಅಂತ ಕೇಳ್ತೇನೆ. ಯಾವ್ದು? ಸಿಂಹ, ಚಿರತೆ, ಅದು ಸ್ವಲ್ಪ ಜಾಸ್ತಿ ಉಸಿರಾಡ್ತೈತಿ. ಹುಲಿನೂ ಅಲ್ಲ. ನಾವು ಸಾಕುವಂಥ ಪ್ರಾಣಿಗಳಲ್ಲಿ ಇದೆ. ನಾಯಿ ನಿಧಾನವಾಗಿ ಉಸಿರಾಟ ಮಾಡುತ್ತೆ, ಅದು ಜೋರಾಗಿ ಉಸಿರಾಟ ಮಾಡುತ್ತೆ, ಹೀಗಾಗಿ ಅದರ ಆಯಸ್ಸು ಬಹಳ ಕಡಿಮೆ. ಹೇಗೆ ಉಸಿರಾಟ ಮಾಡ್ತಾ ಹೇಳ್ರಿ ಅದ ನೋಡೋಣ. ಹಾಂ, ಆದರೆ ಅದರದ ಬುದ್ಧಿ ಭಾಳ ತೀಕ್ಷ್ಣ, ಭಾರಿ ಚುರುಕು. ವಾಸನೆ ಗ್ರಹಿಸಿ ಕಳ್ಳರನ್ನ ಹಿಡಿತೈತೆ ನೋಡ್ರಿಲ್ಲ. ಹಾಂ, ಸೊ ಆ ಪ್ರಾಣಾಯಾಮನ ಮಾಡ್ಬೇಕು, ಅದರದ್ದು ಮಾಡಬಾರ್ದಂತಲ್ಲ. ಆದರೆ ಉಸಿರಾಟ ಜಾಸ್ತಿ ಯಾವ ರೀತಿ ಇರ್ಬೇಕಂದ್ರೆ ಆಮೆ ಥರ ನಿಧಾನವಾಗಿ ಸಾಗ್ತಿರ್ಬೇಕು ನಮ್ಮ ಉಸಿರಾಟ, ಅರ್ಥಾಯ್ತಲ್ಲ? ಓಕೆ, ಎಲ್ಲರೂ ಪದ್ಮಾಸನದಲ್ಲಿ ಕುತ್ಕೋರಿ, ಬೆನ್ನು ಕುತ್ತಿ ನೇರವಾಗಿರಲಿ. ನಾವೀಗ ಚಂದ್ರಭೇದನ ಪ್ರಾಣಾಯಾಮ. ಯಾವುದು ಇದು? ನಾವು ಚಂದ್ರನಾಡಿ ಅಂತ ಕರಿತೀವಿ. ಎಡಹಳ್ಳಿಯನ್ನು ಚಂದ್ರನಾಡಿ, ಬಲಹಳ್ಳಿಯನ್ನು ಸೂರ್ಯನಾಡಿ ಅಂತ ಕರಿತೀವಿ. ನೀವು ಬಲಗಡೆ ಉಸಿರು ತೊಗೊಂಡು ಎಡಗಡೆ ಬಿಟ್ರಿ ಅಂತಂದ್ರೆ ಅದು ಸೂರ್ಯಭೇದನ ಪ್ರಾಣಾಯಾಮ ಆಗುತ್ತಾ. ಎಡಗಡೆ ತೊಗೊಂಡು ಬಲಗಡೆ ಬಿಟ್ರಿ ಅಂದ್ರೆ ಅದು ಚಂದ್ರಭೇದನ ಪ್ರಾಣಾಯಾಮ ಆಗುತ್ತಾ. ನಾವೀಗ ಚಂದ್ರಭೇದನ, ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕಾಗ್ರ ಮುದ್ರೆ. ನಿಮ್ಮ ಬಲಹಳ್ಳಿ ಮುಚ್ಚಿರಿ, ಈ ರೀತಿ ಬಲಹಳ್ಳಿನ ಮುಚ್ಚಿರಿ. ಎಡಗಡೆಯಿಂದ ನಿಧಾನ ಉಸಿರು ತಗೊಳ್ಳಿ, ಬಲಗಡೆಯಿಂದ ಬಿಡ್ರಿ. ಎಡಗಡೆ ತಗೋರಿ, ಬಲಗಡೆ ಬಿಡ್ರಿ. ಥರ್ಡ್ ರೌಂಡ್, ಎಡಗಡೆ ತಗೋರಿ, ಬಲಗಡೆ ಬಿಡ್ರಿ. ಫೋರ್ತ್ ರೌಂಡ್, ಎಡಗಡೆ ತಗೋರಿ, ಬಲಗಡೆ ಹೊರಗೆ ಹಾಕ್ರಿ. ಸಿಕ್ಸ್ತ್ ರೌಂಡ್, ಎಡಗಡೆ ಉಸಿರನ್ನು ತೊಗೊಳ್ಳಿ ನಿಧಾನವಾಗಿ, ಬಲಗಡೆಗೆ ಹೊರಗೆ ಹಾಕ್ರಿ. ಎಸ್, ನಿಲ್ಲಿಸಿ ನಿಧಾನವಾಗಿ.
ಇದನ್ನು ಭಾಳ ನಿಧಾನವಾಗಿ ಅಭ್ಯಾಸ ಮಾಡಬೇಕು. ಯಾರ್ಯಾರಿಗೆ ಗೊತ್ತಾಗಿತ್ತು ಪ್ರಾಣಾಯಾಮ ಕೈ ಎತ್ತಿ ನೋಡೋಣ. ನಾ ಹೇಳಿದ್ದು ತಿಳಿದೈತೆ ಸರ ಅನ್ನೋರು 1 2 3 4 5 6 7 8. ಓಕೆ, ಕೈ ಕೆಳಗೆ ಸರ್. ಯಾರಿಗೆ ತಿಳಿದಿಲ್ಲ ಅಂತೀರಿ ಕೈ ಎತ್ತಿರಿ. ತಿಳಿದಿಲ್ಲ ಸರ ಅಂತ ನಾವು. ತಿಳಿದಿಲ್ಲ ನಿನಗೆ ಇಲ್ಲ, ಯಾಕಂದ್ರೆ ನೀವು ಈಗ ಒಂದೇ ಸಲ ನೀವು ಬರಕತ್ತೀರಿ ಅಂತಂದ್ರೆ ಅವನ್ನು ಒಂದೇ ಸಲ ಕರೆಕ್ಟ್ ನಾವು ತಿದ್ದಬೇಕು. ನೀವು ಅದನ್ನು ಹೋಗಿ ಬರೆದ್ರಪ್ಪ ಅಂತ ತಪ್ಪಾಗ್ಬಿಡುತ್ತೆ. ನೀವು ಒಂದೇಕ್ಕೆ ಏನು ಬರೆದಿರಲ್ಲ ಅದನ್ನು ಕಂಟಿನ್ಯೂ ಬರ್ಕೊಂತ ಹೋಗ್ಬಿಡ್ತೀರಿ ನೀವು, ಹೌದಲ್ಲ? ಈಗ ಕೇಳ್ರಿ, ಯಾರು ತಪ್ಪು ಮಾಡತ್ತೀರಿ? ನಾನು ಸರಿ ಮಾಡ್ತೇನೆ. ಈಗ ನೀವು ಮಾಡ್ತೀರಲ್ಲ, ಬಂದೋಳಣ ಈಗ. ಓಕೆ, ಚಂದ್ರಭೇದನ ಪ್ರಾಣಾಯಾಮ 3 ರೌಂಡ್ಸ್ ಮತ್ತೆ ರಿಪೀಟ್ ಮಾಡಿರಿ ನೋಡೋಣ. ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕಾಗ್ರ ಮುದ್ರೆ. ನಿಮ್ಮ ಬಲ ಹೊಳಿ ಮುಚ್ಚಿರಬೇಕು. ಎಡಗಡೆ ಉಸಿರು ತಗೊಳ್ಳಿ, ಬಲಗಡೆಯಿಂದ ಬಿಡಿ ನೋಡೋಣ. ನಿಧಾನವಾಗಿ ಉಸಿರು ತಗೊಳ್ಳಿ, ಅಷ್ಟೇ ನಿಧಾನವಾಗಿ ಉಸಿರನ್ನು ಹಾಕ್ರಿ. ಸೆಕೆಂಡ್ ರೌಂಡ್, ಎಡಗಡೆಯಿಂದ ಉಸಿರು ತಗೊಳ್ಳಿ, ಬಲಗಡೆಯಿಂದ ಬಿಡ್ರಿ. ಎಸ್, ಥರ್ಡ್ ರೌಂಡ್. ಓಕೆ, 3 ಸುತ್ತುಗಳಾದಮೇಲೆ ನಿಲ್ಲಿಸಿ. ಇದರಲ್ಲಿ ಕೆಲವರು ಏನೇನು ತಪ್ಪು ಮಾಡತ್ತಾರೆ ಹೇಳ, ಕೈನ ಮೇಲೆ ಎತ್ತಂಗಿಲ್ಲ. ಅವ್ರು ಮೊಣಕೈ ಇಲ್ಲೇ ಇರ್ತದ. ಇವ್ರು ತಲೆನ ಹಿಂಗೆ ಬಗ್ಗಿಸ್ತಾರ, ತಲೆನ ಇಲ್ಲಿ ತಗೊಂಬಂದು ಪ್ರಾಣಾಯಾಮ ಮಾಡ್ತಾರ. ಗೋಣಿ ಹಿಂಗೆ ತಂದಿರ್ತಾರಲ್ಲ, ಇಲ್ಲೇ ಹಿಡ್ಕೊಂಡ್ಬಿಡ್ತದ ಅದು. ಮತ್ತು ಮೇಕತ್ತಕ್ಕೆ ಇಬ್ಬರು ಬರ್ಬೇಕಲ್ಲ, ಹಂಗಾಗುತ್ತೆ. ಇದು ಒಂದೇ ತಪ್ಪು. ಇನ್ನು ಕೆಲವ್ರು ಏನು ಮಾಡತ್ತೀರಿ, ಪ್ರಾಣಾಯಾಮ ಬೆರಳು ಹಿಡ್ಕೊಳಕ್ಕೆ ಗೊತ್ತಾಗೋದು. ಅವ್ರು ಏನು ಮಾಡ್ತಾರೆ, ಇದ ಬೆಳೆ ತೊಗೊಂಬಂದು ಇತ್ತ ತೊಗೊಂಬರ್ತಾರೆ. ಮತ್ತೆ ಇದ ಬೆಳೆ ಹಿಂಗೆ ತೊಗೊಳ್ತಾರೆ. ಇನ್ನೊಬ್ರಿಗೆ ಏನೇನು ತಪ್ಪು ಮಾಡ್ತಾರೆ, ಇಲ್ಲಿ ಹಿಡ್ಕೊಂಡ್ರೆ ಇಲ್ಲಿ ಹಿಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರನ್ನ ತಿಳ್ಕೊಂಡಿಲ್ಲ ಅಂತ. ಅದಕ್ಕೆ ಗೊತ್ತಾಗಿಲ್ಲ ಅಂದರೆ ಬರೀ ಮುಂದೆ ಕೇಳ್ರಿ, ತಿಳ್ಕೊರಿ, ಕರೆಕ್ಟಾಗಿ ಅಭ್ಯಾಸ ಮಾಡಿರಿ. ಸರಿನಾ? ನಾ ಹೇಳೋದು ಇವಾಗ ನೀವು ತಿಳ್ಕೊಳ್ಳಿ ಅಂತೇಳಿ. ಇದಕ್ಕೆ ನಾವು ಚಂದ್ರಭೇದನ ಪ್ರಾಣಾಯಾಮ ಅಂತ ಕರಿತೀವಿ. ಸರಿನಾ? ಓಕೆ. ಸೂರ್ಯಭೇದನ ಇದ್ರ ಅಪೋಸಿಟ್ ಮಾಡ್ಬೇಕು. ಇವಾಗ ಇದ್ರ ಅಪೋಸಿಟ್ ಮತ್ತೆ ಎಡಗೈ ಚಿನ್ಮುದ್ರೆನೇ ಇರಬೇಕು. ಕಾಲು ಮುಂಚೆ ಹಾಕ್ತೀವಿ, ಮತ್ತೊಂದು ಬದಿಯಿಂದ ಪದ್ಮಾಸನ ಹಾಕ್ತೀವಿ. ಇವಾಗ ಕಾಲು ಮುಂಚೆ ಹಚ್ಚಿ, ಈಗ ಬಲಗಾಲ ಮೇಲೆ ಎಡಗಾಲ ಹಾಕ್ತೀವಿ. ಈಗ ಬಲಗಾಲ ಮೇಲೆ ಎಡಗಾಲ, ಎಡಗಾಲ ಮೇಲೆ ಬಲಗಾಲ, ಪದ್ಮಾಸನ. ಪದ್ಮ ಅಂದ್ರೆ ಏನು? ಪದ್ಮ ಇಲ್ಲೇ ಅದಲ್ಲ. ಪದ್ಮ ಇಲ್ಲೇ ಇದೆಯಮ್ಮ? ಪದ್ಮ ಇಲ್ಲೇ ಅದಲ್ಲ. ಹಾಂ, ಓಕೆ. ಪದ್ಮ ಅಂದ್ರೆ ಏನು? ಪದ್ಮ ಅಂದ್ರೆ ಇಕ್ಕಿನ ಅಲ್ಲ. ಪದ್ಮ ಶಬ್ದದ ಅರ್ಥ ಏನು? ಕಮಲದ ಹೂವು. ಅಲ್ಲ, ಮತ್ತೆ ಕಮಲದ ಹೂವು. ಕಮಲದ ಹೂವಿನ ವಿಶೇಷತೆ ನಿಮ್ಗೇನು ಗೊತ್ತೈತಿ? ಕಮಲದ ಹೂವು ಎಲ್ಲಿ ಬೆಳಿತೈತಿ? ಸುತ್ತಮುತ್ತಲು ಬರೇ ಕೆಸರೇ ತುಂಬಿರುತ್ತೆ. ಬಟ್ ಅದು ಕಮಲದ ಹೂವು ಹೆಂಗಿರುತ್ತೆ? ಸುಂದರವಾಗಿರುತ್ತೆ. ಪಿಂಕ್ ಕಲರ್ ಇರುತ್ತೆ, ನೋಡೋಕ್ಕೆ ಬಹಳ ಸುಂದರವಾಗಿರುತ್ತೆ. ಹೀಗಾಗಿ ಅದು ಎಲ್ಲರನ್ನೂ ಆಕರ್ಷಣೆಗೊಳಪಡಿಸುತ್ತೆ. ಆ ರೀತಿ ನೀವು ಈ ಪದ್ಮಾಸನ ಮಾಡೋದ್ರಿಂದ ಏನಾಗುತ್ತೆ, ಕಮಲದ ಹೂ ಯಾವ ರೀತಿ ಪಿಂಕ್ ಕಲರ್ ಇದೆ, ಯಾವ ರೀತಿ ಸುಂದರವಾಗಿದೆ, ಆ ರೀತಿ ಒಂದು ಸುಂದರತೆ ನಿಮ್ಮ ಮುಖದಲ್ಲಿ, ನಿಮ್ಮ ಶರೀರಕ್ಕೆ ದೊರೆಯುತ್ತೆ. ಅರ್ಥ ಆಯ್ತಲ್ಲ? ಕೆಲವ್ರ ಮುಖ ಬಾಡಿ ಬತ್ತಿಕ್ಕಿರ್ತಾವೆ, ಹೌದಲ್ಲ? ಕೆಲವೊಬ್ಬರು, ಎಲ್ಲರೂ ಅಲ್ಲ. ಅಂದರೆ ಮುಂಜಾನೆಯಿಂದ ಏಕ ಕೆಲಸ ಮಾಡಿ 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 ಓದಿ 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 ದಣದ ಮುಖ ಒಂಥರ ಬಾಡಿ ಹೋಗಿರ್ತಾವೆ. ಅದಕ್ಕೆ ಈ ಆಸನ ಮಾಡಿದ್ರಪ್ಪ ಬಾಡಿ ಹೋದಂಥ ಮುಖ ಮತ್ತೆ ಹೊಳ್ಳಿ ಚೈತನ್ಯಕ್ಕೆ ಬರ್ತಾ. ಯವ್ವ ಕಾಲು ಮನುಷ್ಯನ್ ಕುಂದ್ರ, ಯವ್ವ ದುರ್ಗವ್ವ ನನಗೆ ಕಾಣೋದಿಲ್ಲಂತೆ ಕಾಲು ಸೇರ್ಕೊಂಡು ಕೂತಾಳ, ಆದ್ರೆ ಕಾಣಿಸುತ್ತೆ ನನ್ನ ಕಾಲು. ಅವ್ರು ನೀವು ಕುಂದ್ರುವಂಥ ಒಂದು ಹಾವಭಾವದೊಳಗೆ ಯಾರು ಪದ್ಮಾಸನ ಹಾಕಿರಿ ಯಾರಿಲ್ಲ ಅಂತ ನಮ್ಗೆ ಇಲ್ಲೇ ಕುಂತಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಪದ್ಮಾಸನ ಹಾಕಿದ್ರಲ್ಲ, ನಿಮ್ಮ ಎಡಗೈ ಚಿನ್ಮುದ್ರೆ, ಬಲಗೈ ನಾಸಿಕಾಗ್ರ ಮುದ್ರೆ, ನಿಮ್ಮ ಎಡಹಳ್ಳಿ ಮುಚ್ಚಿರಿ. ಈ ಸಲ ಎಡಹಳ್ಳಿ ಮುಚ್ಚಬೇಕು. ಎಡಗೈ ಚಿನ್ಮುದ್ರೆ ಇರಬೇಕು. ಎಡಗೈ ಯಾವುದು? ಬಲಗೈ ನಾಸಿಕಾಗ್ರ ಮುದ್ರೆ. ಬಲಹಳ್ಳಿ ಮುಸುರು ತಗೊಳ್ಳಿ. ಬಲಹಳ್ಳಿ ಯಾವುದು? ಬಲಹಳ್ಳಿ ನಿಂತಿದ್ದ ಈ ಕಡೆದು ಸುತ್ತೋಬೇಕು. ಎಡಗಡೆಯಿಂದ ಬಿಡ್ರಿ, ಬಲಗಡೆಯಿಂದ ತೋರಿ ನಿಧಾನವಾಗಿ ಎಡಗಡೆಯಿಂದ ಬಿಡ್ರಿ. ಒಂದು 6 ರೌಂಡ್. ಬೆನ್ನು ನೇರವಾಗಿರ್ಬೇಕು. ನೋಡು, ಮೊಣಕೈ ಹತ್ತಿತ್ತು ನೋಡಿ ಇಲ್ಲಿ ತೊಡೆಗೆ. ಎಡಗೈ ಚಿನ್ಮುದ್ರೆ ಸಮೃದ್ಧಿ, ಬಲಗೈ ನಾಸಿಕಾಗ್ರ ಮುದ್ರೆ. ಬಲಗೈ ಮೇಲೆ ಬರಲಿ. ಎಸ್, ವೆರಿ ಗುಡ್.
ಮೊಳಕೆ ನೆಲಕ್ಕೆ ಹಾಕಬಾರ್ದು, ಹೊಡೆ ಹಚ್ಚಬಾರ್ದು. ಜನ ನೀರ ಇಲ್ಲ, ಮೊಳಕೆ ನೆಲಕ್ಕೆ ಹಾಕಬಾರ್ದು, ಮೊಳಕೆ ಹೊಡೆ ಹಚ್ಚಬಾರ್ದು. ಸ್ಟ್ರೈಟ್ ಇಡಬೇಕು. ಕಂಟಿನ್ಯೂ 6 ರೌಂಡ್ಸ್. ಜಾಸ್ತಿ ಮಾಡಿದ್ರೆ ನಿಮಗೆ ಜಾಸ್ತಿ ಸಿಗುತ್ತೆ, ಅದೇ ಆಯಸ್ ನಮಗೆಲ್ಲ. ಇದಕ್ಕೆ ನಾವು ಸೂರ್ಯಭೇದನ ಪ್ರಾಣಾಯಾಮ ಅಂತ ಕರಿತೀವಿ. ಯಾವುದು? ಸೂರ್ಯಭೇದನ ಪ್ರಾಣಾಯಾಮ. ಈಗ ನೀವು ಯಾವುದು ಪ್ರಾಣಾಯಾಮ ಮಾಡಿದ್ರೆ ಯಾವುದು? ಈ ಮಾಡಿ ಸೂರ್ಯಭೇದನ. ಅವರೊಂದು ಬೇರೆ ಮಾಡಿದ್ರು, ಕೈ ಈಗ ಆಕ್ಷನ್ ಕೊಟ್ಟಿರೋದು ಬಂದೆ. ಓಕೆ, ಇದು 2 ಪ್ರಾಣಾಯಾಮ ಕಲ್ಕೊಂಡ್ರೆ ಗೊತ್ತಾ? 2 ಪ್ರಾಣಾಯಾಮಗಳು ಸಾಕು. ಜಾಸ್ತಿ ಆಯ್ತು ಮತ್ತೆ ಜಾಸ್ತಿ ಆಗ್ಬಿಡ್ತೀನಿ. ಜಾಸ್ತಿ ಮಾತಾಡಬೇಡ್ರಿ, ಮಾತಾಡಬಾರ್ದು. ಓಕೆ, ಮಾತಾಡಿದ್ರೆ ಬಂದ್ರೆ ಈಗ ಶವಾಸನಕ್ಕೆ ಹೋಗ್ಬೇಕಲ್ಲ. ಶವಾಸನಕ್ಕಿಂತ ಮುಂಚೆ ಒಂದಿಷ್ಟು ಲೂಬ್ರಿಂಗ್ ಮಾಡಿಕೊಂಡು ಆಮೇಲೆ ಶವಾಸನಕ್ಕೆ ಹೋಗೋಣ. ಓಕೆ, ನೀವು ಡೈರೆಕ್ಟ್ ಶವಾಸನಕ್ಕೆ ಹೋದ್ರೆ ಅದು ಏನು ಖುಷಿ ಇರಲ್ಲ. ಓಕೆ, ಎಲ್ಲರೂ ಕಾಲು ಮುಚ್ಚಾಕ್ಕೊಳ್ಳಿ. ನಿಧಾನವಾಗಿ ಕಾಲು ಮುಚ್ಚಾಕ್ಕೊಳ್ಳಿ. ಓಕೆ, ನಿಧಾನವಾಗಿ ಮೇಲೆ ತಿಳ್ಕೊಳ್ಳಿ. ನಿಧಾನವಾಗಿ ಮೇಲೆ ತಿಳ್ಕೊಳ್ಳಿ ನೋಡೋಣ. ನಿಧಾನವಾಗಿ ಮೇಲೆ ಬನ್ನಿ. ಇವಾಗ ಮೇಲೆ ತಿಳ್ಕೊಳ್ಳಿ. ಮೇಲೆ ಬಂದ್ರಿ, ಮೇಲೆ ತಿಳ್ಕೊಳ್ಳಿ. ಓಕೆ, 2 ಕಾಲು ಸ್ವಲ್ಪ ಅಗಲ ಇರಲಿ. 2 ಕಾಲು ಸ್ವಲ್ಪ ಅಗಲ ಇರಲಿ. 2 ಕೈ ಸೊಂಟದ ಮೇಲೆ ಇರಲಿ. ಮೊದಲಿಗೆ ನಮ್ಮ ಕುತ್ತಿಗೆಗೆ ಕುತ್ತಿಗೆಯನ್ನ ಹಿಂದೆ ಮುಂದೆ ಮುಂದೆ ತಂದಾಗ ಗದ್ದನ ಎದೆ ಮುಟ್ಟಿಸ್ಬೇಕು. ಹಿಂದೆ ಮುಂದೆ ನಿಧಾನವಾಗಿ, ಹಿಂದೆ ಮುಂದೆ 3 ಸಲ ಮೇಲೆ ನಿಲ್ಲಿಸ್ರಿ. ನಂತರ ಕುತ್ತಿಗೆಯನ್ನ ಬಲಗಡೆ ಬಾಗಿಸ್ಬೇಕು. ಬಲಗಡೆ ಅಂದ್ರೆ ಯಾವುದು? ಈ ಕಡೆ. ಎಡಗಡೆ ಬಾಗಿಸ್ರಿ. ಬಾಗಿಸಿದಾಗ ನಿಮ್ಮ ಕಿವಿ ನಿಮ್ಮ ಭುಜಕ್ಕೆ ಮುಟ್ಬೇಕು. ಬಲಗಡೆ ಹಾಗೆ, ಎಡಗಡೆ ಬಲಗಡೆ ಹಾಗೆ, ಎಡಗಡೆ 3 ಸಾರಿ ನಿಲ್ಲಿಸ್ರಿ. ನಂತರ ಕುತ್ತಿಗೆನ ಬಲಗಡೆ ಹೊರಡಿಸ್ರಿ. ಬರೀ ಕುತ್ತಿಗೆ ಅಷ್ಟ ಮಾಡಬೇಕು, ಸೊಂಟ ಮಾಡಬಾರ್ದು. ಎಡಗಡೆ ಬಲಗಡೆ ಮೊಣಕಾಲು ಮುಡಿಸಬಾರ್ದು. ಎಡಗಡೆ ಸೊಂಟ ಹೊಡಿಸಬಾರ್ದು, ಬರೀ ಕುತ್ತಿಗೆ ಅಷ್ಟ ಹೊಡಿಸ್ಬೇಕು. ಬಲಗಡೆ ಹಾಗೆ, ಎಡಗಡೆ ಕುತ್ತಿಗೆ ನೇರ ಮಾಡ್ಕೊಡಿ. ಕುತ್ತಿಗೆನ ವೃತ್ತಾಕಾರವಾಗಿ ತಿರುಗಿಸೋಣ. ಕೆಳಗೆ ಬಲಕ್ಕೆ, ಮೇಲೆ, ಎಡಗಡೆ, ಕೆಳಗೆ, ಹಾಗೆ ಉಲ್ಟಾ ತಿರುಗಿಸ್ರಿ. ಕೆಲವರು ಬಾಯಿ ತೆಗೆದು ಬಾಯಿ ಮುಚ್ಚಿರಿ, ಕಣ್ಣು ಮುಚ್ಚಬೇಡ್ರಿ, ಕಣ್ಣು ತೆಗಿಬೇಕು. ಹಾಗೆ 2nd ರೌಂಡ್ ಬಲದಿಂದ ಎಡಕ್ಕೆ. 2nd ರೌಂಡ್ ಉಲ್ಟಾ ತಿರುಗಿಸ್ರಿ ನಿಧಾನವಾಗಿ. 3rd ರೌಂಡ್ ಬಲದಿಂದ ಎಡಕ್ಕೆ. 3rd ರೌಂಡ್ ಉಲ್ಟಾ ತಿರುಗಿಸ್ರಿ ನಿಧಾನಕ್ಕೆ. ಓಕೆ, ನಿಲ್ಲಿಸ್ರಿ ನಿಧಾನವಾಗಿ. ಕೆಲವೊಬ್ರು ಏನ್ ಮಾಡತ್ತೀರಿ ಗೊತ್ತಾನ? ಪೂರಾ ಬಾಡಿನ ತಿರುಗಿಸ್ತಾರೆ, ತಿರುಗಿಸಿದಾಗ ಹಂಗೆ ಏನಾಗುತ್ತೆ ಗೊತ್ತಾನ? ಚಕ್ರ ಬಂದ್ಬಿಡ್ತಾವ್ರಿಗೆ. ಚಕ್ರ ಬಂದು ಆಜುಬಾಜು ಇದ್ದವ್ರು ಸಹಿತ ಕೇಳ್ಬಿಡ್ತಾರೆ. ಅವ್ರಿಗೆ ತಾವು ಬಿಡ್ತಾರೆ, ಅವ್ರಿಗೆ ಕೇಳ್ತಾರೆ. ಅದಕ್ಕೆ ನಿಧಾನವಾಗಿ ಯೋಗ ಅಂದ್ರೆ ನಿಧಾನವಾಗಿ ಅಭ್ಯಾಸ ಮಾಡ್ಬೇಕು. ಅರ್ಥಾಯ್ತಲ್ಲ? ಏನ್ ಮಾಡಬೇಕು? ಎಲ್ಲಿ ಕಳಿಸಿ. ಗೋಡೆ ಗೋಡೆ ಬಿಟ್ಟು ನಿಂತ್ಕೋ. ಗೋಡೆ ಬಿಟ್ಟು ನಿಂತ್ಕೋ ಅಂದ್ರೆ ಪೂರ ಇಲ್ಲ, ಈ ಕಡೆ ಇಲ್ಲ. ಧರ್ಮದ ನಾಯಕರು ಬೋಲೆ ಅವ್ರು ಹೋಗೋಣ ಕೈ ಬಿಡಿ. ಕಂಟಿನ್ಯೂ ಈ ಕಡೆ ಹೊರಡ್ರಿ. ಓಕೆ, ಕುತ್ತಿಗೆ ಎಕ್ಸರ್ಸೈಸ್. ನೆಕ್ಸ್ಟ್ 2 ಕೈ ಮುಚ್ಚಿ ಹಚ್ಕೊರಿ. ಕೈ ಬೇಡಿ, ಜೋರಾಗಿ ಮುಚ್ಚಿ ಕಟ್ಟಿ ಕೈ ಬಿಡ್ರಿ. ಮುಚ್ಚಿ ಕಟ್ಟಬೇಕು, ಮುಚ್ಚಬೇಕು ಜೋರಾಗಿ. ಹಸ್ತ ಮೇಲೆ ಕೆಳಗೆ, ಹಸ್ತ ಬಾಬಾ ಹೋಗೋಲ್ಲ.
ದಾರಿಸಬೇಕು ಅಷ್ಟೇ. ಓಕೆ, ರೊಟೇಷನ್ ರೊಟೇಷನ್. ಉಲ್ಟಾ ಹಸ್ತ ಮೇಲ್ ಮಾಡ್ರಿ. ನಿಮ್ಮ ಮೊಣಕೈಗಳ ವ್ಯಾಯಾಮ. ಕೈ ಬೆರಳು ತಂದು ನಿಮ್ಮ ಭುಜಗಳಿಗೆ ಮುಟ್ಟಬೇಕು. ಓಕೆ, ಉಲ್ಟಾ ತಿರುಗಿಸ್ರಿ. ಮೊಣಕೆ ಒಂದಕ್ಕೊಂದು ಮುಟ್ಬೇಕು. ಹಿಂಗೆ ತಿರುಗಿಸಿದಾಗ ಬೆನ್ನ ನೇರವಾಗಿರುತ್ತೆ, ಕುತ್ತಿಗೆ ನೇರವಾಗಿರ್ತದೆ, ಕೆಳಗೆ ಆಗಬಾರ್ದು. ಅಪೋಸಿಟ್ ಉಲ್ಟಾ ತಿರುಗಿಸ್ರಿ. ಮೊಣಕೆ ಒಂದಕ್ಕೊಂದು ಮುಟ್ಟವಲ್ಲ ನೋಡಿ ಯಾರು. ಮಾತಾಡಬಾರ್ದು. ಓಕೆ, ಎರಡು ಭುಜಕ್ಕೆ ನೇರ. ಹಸ್ತ ಹೊಡೆದ್ರಿ. ಏನು ಜಾಗಿಲ್ಲ ಕೊಡ್ತೀನಿ ನಾನು. ಓಕೆ ಓಕೆ, ಎರಡು ಕೈ ಹಸ್ತ ಮೇಲೆ ಮಾಡ್ರಿ. ನಮಸ್ಕಾರ ಸತ್ಯ. ಕೆಳ ಬನ್ನಿ. ನಮಸ್ಕಾರ ಸತ್ಯ. ಕೆಳ ಬನ್ನಿ. ಕೈ ನೋಡ್ರಿ ನಮ್ಮ ಎಲ್ಲದವ. ಕೈ ಎಲ್ಲದವ ನಿಮ್ಮ ನೋಡ್ರಿ. ನಾ ಹಿಂಗೆ ಹೇಳ್ತೇನೆ. ಅಪೂರ್ವ ಬನ್ನಿ. ನಮಸ್ಕಾರ. ಪೂರ ಕೆಳಗೆ ತಗದ್ರೆ ನೋಡಿ ಕೆಲವರ. ಮಾತಾಡೋಂಗಿಲ್ಲ ಅಂತ ಹೇಳಿ ನಾನು. ಎರಡು ಕಾಲು ತಲೆ ಇಟ್ಕೊಳ್ಳಿ. ಎಡಕ್ಕೆ ಸೊಂಟದ ಮೇಲೆ ಇಟ್ಕೊಳ್ಳಿ. ಸೊಂಟದ ಭಾಗ ವೃತ್ತಾಕಾರವಾಗಿ ತಿರುಗಿಸ್ರಿ. ಈ ಕಾಲು ಎಟ್ಟಲ್ಲಿ ಇಟ್ಕೊಂಡಿ. ಉಲ್ಟಾ ಉಲ್ಟಾ ತಿರುಗಿಸ್ರಿ. ನಿಮ್ಮ ಡೈರೆಕ್ಟ್ ಶವಾಸನ ಬೇಕಂದ್ರೆ ನೀವು ಶವಾಸನ ಟ್ಯಾಂಕ್ ಬಂದ್ಬಿಡ್ತೀವಿ. ಸುಮ್ಮನೆ ಯಾವ ಶವಾಸನ ಹಾಕಿರಲ್ಲ. ಮತ್ತೆ ನೀವು ದೌಡ ಶವಾಸನ ಹಾಕಿ ನೋಡ್ಬಂದು. ದೌಡ ಶವಾಸನ ಹಾಕಿದೆ ಅದು ಬೇಡಲ್ಲ. ಓಕೆ ಓಕೆ, ಎರಡು ಕಾಲು ಸ್ವಲ್ಪ ಸ್ವಲ್ಪ ಅಗಲವಾಗಿರಲಿ. ಎಡಕ್ಕೆ ಮುಂಚೆ ಹಾಕಿರಿ. ಸೊಂಟದ ಭಾಗ ಎಡಕ್ಕೆ ಬಲಕ್ಕೆ, ಎಡಗಡೆ ಬಲಗಡೆ. ಕೈ ಓಕೆ ಸಾಕು. ಎರಡು ಕೈ ಹಿಡಿದ್ರಿ. ಎರಡು ಕಾಲು ಹೊಡೆದ್ರಿ. ಎರಡು ಕಾಲು ಹೊಡೆದ್ರಿ. ಮೊಣಕಾಲು ಮಾಡ್ತೀರಿ. ರೊಟೇಷನ್. ಮೊಣಕಾಲು ಸ್ಟ್ರಾಂಗ್ ಆಗ್ತಾವ. ನಿಮ್ಗೇನು ಗೊತ್ತೈತಿ. ಮಾಡ ಯಾಕೆ ನಿಂತ್ರಲ್ಲ. ಉಲ್ಟಾ ನಾ ಯಾವಾಗ ಮಾತಾಡ್ತೀನಿ, ನೀ ಯಾವಾಗ ಮಾತಾಡ್ತೀನಿ. ನಾ ಮೊಣಕಾಲು ಮಾಡ್ತೀನಿ. ಓಕೆ, ನಿಮ್ಮ ಕಾನ್ಸಂಟ್ರೇಷನ್ಗೆ ಪಾದ ಮೇಲೆ ಕೆಳಗೆ. ಕಾನ್ಸಂಟ್ರೇಷನ್ ಏಕಾಗ್ರತೆಗೆ ಪಾದ ಮೇಲೆ ಕೆಳಗೆ 5 ಟೈಮ್ಸ್. ಉಲ್ಟಾ ತಿರುಗಿಸಿ. ಉಲ್ಟಾ ರೊಟೇಷನ್. ಅಪೋಸಿಟ್ ಕೆಳಗೆ. ನಿಮ್ಮ ಇನ್ನೊಂದು ಪಾದ ಮೇಲೆ ಕೆಳಗೆ, ಮೇಲೆ ಕೆಳಗೆ. ರೊಟೇಷನ್. ಅಪೋಸಿಟ್. ನೋಡಿ ಬ್ಯಾಲೆನ್ಸ್ ಮಾಡೋಕ್ಕಾಗೋದು. ನನಗೂ ಆಗೋದು, ನಿಮಗೂ ಆಗೋದು. ಮಾತಾಡಬಾರ್ದು. ಆಗದೆ ಇರೋರಿಗೆ ಹೇಳಿದ್ದೀನಿ ನಾನು. ಓಕೆ, ಕಾಲು ಕೆಳಗೆ ಹಿಡಿದ್ರಿ. ಎರಡು ಕಾಲು ನೋಡಿದ್ರಿ. ಕಾಲು ಬೆರಳು ಹಿಮ್ಮಡಿ ಮೀನ ಕಂಡ ಮೊಣಕಾಲು ಚಿಕ್ಕೋಡಿ. ಓಕೆ ಸಾಕು. ಈಗ ಕೈ ಕೆಳಗೆ. ಈಗ ನೆಕ್ಸ್ಟ್ ಶವಾಸನಕ್ಕೆ ಹೋಗೋಣ. ಬ್ಯಾಡ ಅಂತಲ್ಲ. ಅಲ್ಲ, ನೀವೊಂದು ಸರ್ ಬಂದ್ಬಿಡ್ರಿ. ನಾ ಕೆಳಗೆ ನಿಮ್ಮ ಮಾತು ಕೇಳ್ತೀನಿ. ಯಾರು ಶವಾಸನ ಅಂದ್ರಿ ನೀವು ಮೇಲೆ ಬರೀ ನಾ ಕೆಳಗೆ ಇರ್ತೀನಿ. ಓಕೆ ಓಕೆ, ಒಂದು ನಿಮಿಷ. ಎರಡು ಕೈ ಹಿಡ್ಕೋರಿ. ಎರಡು ಕೈ ಹಿಡ್ಕೋರಿ. ಹಾಂ, ಇರಲಿ, ಒಳ್ಳೆಯದು. ಅಲ್ಲ,
ಇದರಲ್ಲಿ ರೆಕಾರ್ಡ್ ಆಗ್ತಾ ಇದೆ, ನೀವು ಮಾತಾಡೋದು ದಯವಿಟ್ಟು ಅರ್ಥ ಮಾಡ್ಕೊರಿ, ಸುಮ್ಮನೆ ಡಿಸ್ಟರ್ಬ್ ಮಾಡ್ಬಿಡಿ ಕ್ಲಾಸಿಗೆ. ಓಕೆ ರೆಡಿ? 1 2 3 4 5 6 7 8 ವೆರಿ ಗುಡ್ 9 10 11 12 ಸ್ಲೋ ಮಾಡ್ರಿ, ಸ್ಲೋ 12 13 14 15 16 ಸ್ವಲ್ಪ ಸ್ಪೀಡ್, ಇವಾಗ ಸ್ವಲ್ಪ ಸ್ಪೀಡ, ಸ್ವಲ್ಪ ಸ್ಪೀಡ, ಹಾಂ ಸ್ಪೀಡ. ಓಕೆ ಜಾಗಿಂಗ್, ಕೈ ಮುಂತೋರಿ, ಜಾಗಿಂಗ್ ಸ್ಲೋಲಿ 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 ಸ್ಲೋಲಿ, ಜಾಗಿಂಗ್ ಸ್ಲೋಲಿ ಸ್ಲೋಲಿ. ಹಾಂ ಸ್ವಲ್ಪ ಫಾಸ್ಟ್, ಸ್ವಲ್ಪ ಭಾಳ ಅಲ್ಲ. ಎಸ್ ಇನ್ನೂ ಸ್ವಲ್ಪ ಫಾಸ್ಟ್, ಇನ್ನೂ ಸ್ವಲ್ಪ ಫಾಸ್ಟ್, ಇನ್ನೂ ಸ್ವಲ್ಪ ಫಾಸ್ಟ್. ಎಸ್ ಜಂಪ್ ಜಂಪ್ ಮಾಡ್ರಿ ಮೇಲೆ, ಹಾಂ ಮೇಲೆ ಮುಟ್ರಿ, ಹಿಡ್ಕೋರಿ ಮುಟ್ರಿ, ಹಿಡ್ಕೋರಿ, ಇನ್ನೂ ಮುಟ್ರಿ, ಪೂರ ಎರಡು ಕೈಲಿ ಮುಟ್ಟೋ ಪ್ರಯತ್ನ ಮಾಡ್ರಿ, ಎರಡು ಕೈಲಿ, ಹಾಂ ಎರಡು ಕೈಲಿ ಮುಟ್ಟೋ ಪ್ರಯತ್ನ ಮಾಡ್ರಿ. ಓಕೆ ವೆರಿ ಗುಡ್, ವೆರಿ ಗುಡ್. ಎಸ್ ಎರಡು ಕಾಲು ಸ್ವಲ್ಪ ಇಟ್ಕೋರಿ, ಎರಡು ಕೈ ತೊಡೆ ಅಕ್ಕಪಕ್ಕ, ಎರಡು ಕೈ ತೊಡೆ ಅಕ್ಕಪಕ್ಕ, ಕಣ್ಣು ಮುಚ್ಚಿರಿ, ಕ್ಲೋಸ್ ಯುವರ್ ಐಸ್. ಎಲ್ಲರೂ ಕಣ್ಣು ಮುಚ್ಚಿರಬೇಕು, ಕ್ಲೋಸ್ ಯುವರ್ ಐಸ್. ಎರಡು ಕೈ ತೊಡೆ ಅಕ್ಕಪಕ್ಕ, ಕಣ್ಣುಗಳು ಮುಚ್ಚಿರಲಿ, ರಿಲ್ಯಾಕ್ಸ್. ನಿಮ್ಮ ಶರೀರದಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ಕೊಳ್ಳಿ, ನಿಮ್ಮ ಶರೀರದಲ್ಲಾಗಿರ್ತಕ್ಕಂಥ ಬದಲಾವಣೆಗಳನ್ನು ಗಮನಿಸ್ಕೊಳ್ಳಿ. ರಿಲ್ಯಾಕ್ಸ್, ವಿಶ್ರಾಂತಿ. ಓಕೆ ವಿಶ್ರಾಂತಿ ಸಾಕು, ನಿಧಾನವಾಗಿ ಕಂತರೆ ಇರಿ. ಎಸ್ ಹೇಗೆ ಅನ್ನಿಸ್ತು? ಖುಷಿ ಆಯ್ತಾ? ಎಸ್ ಈಗ ಶವಾಸನ ಮಾಡಿಸೋಣ. ಇವಾಗ ನಿಂತು ಶೂ ಯಾರು ಇಲ್ಲಲ್ಲ, ಅವ್ರು ಸಾಕು ತರ ಕೈ ಬಿಡ್ರಿ. ಮೆಡಿಟೇಷನ್ಗೆ ನಿಮ್ಗೆ ಏಕಾಗ್ರತೆಗೆ ಬಹಳ ಮುಖ್ಯವಾದಂಥ ಆಸನ ಯಾವ್ದು ಹೇಳ್ರಿ? ಹೆಂಗೆ ಸರ್ ಅದಕ್ಕೆ ಯಾವ್ದಂತ? ಓಕೆ ಫಸ್ಟ್ ತಾಡಾಸನಕ್ಕೆ ಹೋಗೋಣ. ಎರಡು ಕಾಲು ಸ್ವಲ್ಪ ಅಲ್ಲ ಇರಲಿ, ಎರಡಕ್ಕೆ ಉಸಿದು ಹಸ್ತ ಒಂದಕ್ಕೊಂದು ಸೇರಿಸ್ರಿ, ಹಸ್ತ ನೋಡಿದ್ರಿ, ಎರಡಕ್ಕೆ ತಲೆ ತಗೊಳ್ಳಿ, ನಿಧಾನವಾಗಿ ಕಾಲುಗಳ ಮೇಲೆ ಬನ್ನಿ, ಬ್ಯಾಲೆನ್ಸ್ ಮಾಡ್ರಿ. 1 2 3 4 5 6 7 8 9 10. ನಿಧಾನವಾಗಿ ಹಿಂಡಿ ಕೆಳಗೆ ಇಳಿಸ್ರಿ, ಕಾಲು ಕೂಡ ಕೆಳಗೆ ಸ್ಲೋಲಿ ಇಳಿಸ್ಬೇಕು, ನಿಧಾನವಾಗಿ. ಓಕೆ ಇದನ್ನು ಮಾಡಿರಿ. ನೆಕ್ಸ್ಟ್ ವೃಕ್ಷಾಸನ. ನಿಮ್ಮ ಎಡತೊಡ ಮೇಲೆ ಬಲ ಅಂಗಲ್ ಅಂತನ್ನಿ. ಎಸ್ ನಿಮ್ಮ ಏಕಾಗ್ರತೆಗೋಸ್ಕರ ಈ ಆಸನ ಮಾಡಲೇಬೇಕು. ಎರಡಕ್ಕೆ ಉಸಿತು, ಒಂದು ಭುಜಕ್ಕೆ ನೇರ, ಹಸ್ತಗಳನ್ನು ಹೊಳಸ್ರಿ, ನಮಸ್ಕಾರ ಸತಿ ಬನ್ನಿ. ಒಂದೇ ಕಡೆ ನೋಡ್ರಿ. ಯಾರು ಶವಾಸನಕ್ಕೆ ಹೋಗಿರಲ್ಲ ಅವ್ರಿಗೆ ಈ ಆಸನ ಬೇಕಾಗಿಲ್ಲ, ಅವ್ರಿಗೆ ಏಕಾಗ್ರತೆ ಬೇಕಾಗಿಲ್ಲ, ಕಾನ್ಸಂಟ್ರೇಷನ್ ಬೇಕಾಗಿಲ್ಲ. 1 2 3 4 ಶವಾಸನದಲ್ಲಿರೋರು. ವೆರಿ ಗುಡ್. ಒಂದೇ ಕಡೆ ನೋಡಬೇಕು, ನಿಮ್ಮ ದೃಷ್ಟಿ ಒಂದೇ ಕಡೆ, ಒಂದೇ ಪಾಯಿಂಟ್, ಅಂದರೆ ನಿಮಗೆ ಏಕಾಗ್ರತೆ ಜಾಸ್ತಿ ಸಿಗುತ್ತೆ. ಎಸ್ ವೆರಿ ಗುಡ್. ಆಲ್ಮೋಸ್ಟ್ ಆಲ್ 100ಕ್ಕೆ 90ರಷ್ಟು ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ. ಇನ್ನೊಂದು 10% ಅಷ್ಟೇ ಬ್ಯಾಲೆನ್ಸ್ ಮಾಡ್ತಾಯಿಲ್ಲ. ಓಕೆ ಓಕೆ ಉಸಿರು ಬಿಡ್ತಾ ಕೈ ಕೆಳಗೆ ಇಳಿಸ್ರಿ, ಕಾಲು ಕೂಡ ಕೆಳಗೆ ಇಳಿಸ್ರಿ. ನೆಕ್ಸ್ಟ್ ಇನ್ನೊಂದು ಬದಿಯಿಂದ ನೀವು ಯಾಕಮ್ಮ ಮತ್ತು ಇವತ್ತು ಬರ್ರಿ, ಮತ್ತು ನೀವು ಮತ್ತಾಗ ಹೋದಿರಿ. ಓಕೆ ಎಸ್ ಇನ್ನೊಂದು ಬದಿಯಿಂದ ಅಭ್ಯಾಸ ಮಾಡಿರಿ. ಶವಾಸನ ಮಾಡಿಸ್ತೀನಿ ಮತ್ತು ನಾನು. ಎಸ್ ಎರಡಕ್ಕೆ ಉಸಿತು, ಒಂದು ಭುಜಕ್ಕೆ ನೇರ, ಹಸ್ತವನ್ನು ಹೊಳಿಸ್ರಿ, ನಮಸ್ಕಾರ ಸತಿ. ಒಂದೇ ಕಡೆ ನೋಡ್ರಿ, ಎದುರುಗಡೆ ಒಂದೇ ಪಾಯಿಂಟ್. ಸುಳ್ಳು ಹೇಳಿ ಹೋಗ್ಬೇಡ್ರಿ ಯಾರು. ವೆರಿ ಗುಡ್. ಉಸಿರು ಬಿಡ್ತಾರೆ, ನಿಧಾನವಾಗಿ ಕೈ ಕೆಳಗೆ ಇಳಿಸ್ರಿ, ಕಾಲು ಕೂಡ ಕೆಳಗೆ ಇಳಿಸ್ರಿ. ಓಕೆ ಲಾಸ್ಟ್ ಆಸನ ಯಾವುದಪ್ಪ ಅಂತಂದರೆ, ಅದಕ್ಕಿಂತ ಮುಂಚೆ ಲಾಸ್ಟ್ ಆಸನ ಇಲ್ಲ, ತ್ರಿಕೋಣಾಸನ ಅಲ್ಲ, ಶೇರ್ ಮೇಲೆ ಕೂತ್ಕೊಳ್ಳೋದು. ಎರಡು ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ, ಎರಡಕ್ಕೆ ಉಸಿತು, ಒಂದು ಭುಜಕ್ಕೆ ನೇರ. ಎಸ್ ಉಸಿರು ಬಿಡ್ತಾನೆ, ನಿಧಾನವಾಗಿ ಕುರ್ಚಿ ಮೇಲೆ ಕೂತ್ಕೊಳ್ಳಿ, ಬೆನ್ನು ಕುತ್ತಿಗೆ ನೇರವಾಗಿರಲಿ. ಬ್ಯಾಲೆನ್ಸ್ 10 seconds. 1 2 3
4 5 6 7 8 9 10. ನಿಧಾನವಾಗಿ ಮೇಲೆ ಬನ್ನಿ. ಕೈ ಕೆಳಗಿಳಿಸ್ರಿ, ಕಾಲು ಕೂಡ ಕೆಳಗಿಳಿಸ್ರಿ. ಎಲ್ಲರೂ ಶವಾಸನ ಬರ್ರಿ. ಕ್ರಾಸ್ ಮೇಲೆ ಶವಾಸನ. ಕ್ರಾಸ್ ಕಾಲು ಈ ಮೂಲಿ ಚಾಚ್ರಿ, ಕಾಲು ಈ ಮೂಲಿ ಚಾಚ್ರಿ, ತಲೆ ಈ ಮೂಲಿಗೆ ಇಟ್ಕೊರಿ. ಮಾತಾಡಬೇಡ್ರಿ. ಎರಡು ಕಾಲಗಳು ಸ್ವಲ್ಪ ಅಗಲವಾಗಿರಲಿ. ಎರಡು ಅಂಗೈಗಳು ಆಕಾಶ ಕಡೆ ಮುಖ ಮಾಡಿರಲಿ. ಕಣ್ಣುಗಳು ಮುಚ್ಚಿರಲಿ. ನೀವು ಮಾತು ನಿಲ್ಲಿಸಿದ ಮೇಲೆ ಶವಾಸನ ಕಂಟಿನ್ಯೂ ಆಗುತ್ತದೆ. ಮಾತಾಡೋವರೆಗೆ ಮಣ್ಣ ನಾನು ನಿಮಗೆ ತೋರಿಸಿನಿ ಶವಾಸನ ಯಾವ ರೀತಿ ಇರಬೇಕು ಅಂತ ಹೇಳಿ. ಎರಡು ಕಾಲುಗಳು ಯಾವ ರೀತಿ ಇರಬೇಕು, ಕೈಗಳು ಯಾವ ರೀತಿ ಇರಬೇಕು, ಕಾಲುಗಳು ಯಾವ ರೀತಿ ಇರಬೇಕಂತ ಹೇಳಿದ್ದೀನಿ ನಾನು. ಎಸ್. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿರಲಿ. ಎರಡು ಅಂಗೈಗಳು ಆಕಾಶದ ಕಡೆ ಮುಖ ಮಾಡಿರಲಿ. ಅಂಗೈಗಳು ಆಕಾಶದ ಕಡೆ ಮುಖ ಮಾಡಿರಬೇಕು. ನಿಮ್ಮ ತಲೆಯ ಭಾಗ ಸಂಪೂರ್ಣವಾಗಿ ಸಡಿಲವಾಗಿರಲಿ. ಕುತ್ತಿಗೆಯ ಭಾಗ ಸಡಿಲವಾಗಿರಲಿ. ಎಲ್ಲ ಅವಯವಗಳನ್ನು ಸಡಿಲವಾಗಿಟ್ಕೊಳ್ಳಿ. ನಿಮ್ಮ ಸಂಪೂರ್ಣ ಗಮನವನ್ನು ಹೊರಗಿನ ಜಗತ್ತಿನ ಸಂಪರ್ಕದಿಂದ ದೂರ ಮಾಡಿಕೊಳ್ಳಿ. ನಿಮ್ಮ ಗಮನ ಕೇವಲ ನಿಮ್ಮ ಶರೀರದ ಮೇಲಿರಲಿ.